ಆದರೆ ಆ ಸಂದರ್ಭದಲ್ಲಿ ಬೇಕಾದದ್ದು ಹಾಗೆ ನಡೆದಿರುವುದು. ಒಂದು ನಿಮಿಷ ಅದೇ ಕಂಟಿನ್ಯೂ ಮಾಡ್ತೇನೆ, ಯಾಕಂದ್ರೆ ಐ ಆಮ್ ಎ ವೋಟರ್. ಎಸ್, ಆ ಸಂದರ್ಭದಲ್ಲಿ ನಮಗೆ ಪಕ್ಷದಿಂದ ಕಳಿಸಿರುವಂಥ ಏನು ವೀಕ್ಷಕರು ಏನು ವರಿಷ್ಠರು ಕಳಿಸಿದ್ರು, 2.5 ವರ್ಷ ಮಾತ್ರ ಸಿದ್ದರಾಮಯ್ಯನವರು ಸಿ ಎಂ ಆಗ್ತಾರೆ, ಮುಂದೆ ಮತ್ತೆ ನಾವು 2.5 ವರ್ಷ ಆದಮೇಲೆ ಬದಲಾವಣೆ ಮಾಡ್ತೀವಿ ಅಂತ ನಮ್ಮ ಯಾವ ಶಾಸಕರಿಗೂ ಹೇಳಿಲ್ಲ. ಓಕೆ, ಇದನ್ನು ಸ್ಪಷ್ಟವಾಗಿ ಹೇಳ್ತೇನೆ, ಎಲ್ಲಿ ಹೇಳಿಲ್ಲ ಅವರು. ಹೌದು, ಶಾಸಕರುಗಳು ಹೇಳೇ ಇಲ್ಲ. ಒನ್ಸ್ ನಾವು ಎಲೆಕ್ಟ್ ಮಾಡಿದ್ದೀವಿ ಅಂದರೆ ಅದು ಮುಂದಿನ 5 ವರ್ಷಕ್ಕೆ ತಾನೇ, ಮುಂದಿನ 5 ವರ್ಷಕ್ಕೇನೆ ಅವ್ರು ಮುಖ್ಯಮಂತ್ರಿ ಯಾರೇ ಇರಲಿ, ವೆದರ್ ಇಟ್ ಇಸ್ ಸಿದ್ದರಾಮಯ್ಯ ಆರ್ ಸಂಬಡಿ. ಇಲ್ಲ ಶಾಸಕಾಂಗ ಪಕ್ಷದಲ್ಲಿ ಹೇಳಬೇಕಾಗಿತ್ತು, ಇಲ್ಲ ನಾವು 2.5 ವರ್ಷಕ್ಕೆ ಮಾತ್ರ ಪಕ್ಷ ಅವ್ರನ್ನ ತೀರ್ಮಾನ ಮಾಡಿದ್ದೇವೆ, ಮತ್ತೆ 2.5 ವರ್ಷ ಆದಮೇಲೆ ಮತ್ತೆ ಈ ಥರ ನಿಮ್ಮನ್ನು ಕರೆದು ಮಾಡ್ತೇವೆ ಅಂತ ಹೇಳಬೇಕಾಗಿದೆ. ಅದು ಹೇಳಿಲ್ಲ. ಇದರ ಅರ್ಥ ಏನು? ಅವರು 5 ಇಯರ್ಸ್. ಆದರೆ ಇದು ಮಧ್ಯದಲ್ಲಿ ವಿರೋಧ ಪಕ್ಷದವ್ರು ಇರ್ಬೋದು ಅಥವಾ ನಮ್ಮ ಪಕ್ಷದಲ್ಲೇ ಕೆಲವು ಜನ ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಖುಷಿಗಾಗಿ ಹೇಳ್ತಿರ್ತಾರೆ. ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಯಾರು ಬೇಕಾದ್ರೂ ಸಿ ಎಂ ಆಗ್ಬೋದು. ಹೇಳೋರ್ದು ಸಮಸ್ಯೆ ಅಲ್ಲ ಸರ್, ಹೇಳದೇ ಇರೋದು ಸದ್ಯ ನಾನು ಹೇಳ್ತೀನಿ, ಹೇಳದೆ ತಪ್ಪೇನಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಯಾರು ಬೇಕಾದ್ರೂ ಆಗ್ಬೋದು, ಇಂಥವ್ರೇ ಆಗ್ಬೇಕಂತ ಎಲ್ಲರೂ ಬರೆದಿದ್ದಾರೆ. ಸಂವಿಧಾನದಲ್ಲಿ 25 ವರ್ಷ ಆಗಿದ್ದರೆ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗೋಕ್ಕೆ ಅವಕಾಶ ಇದೆ, ಇಫ್ ಈಸ್ ಎ ಗುಡ್ ಪರ್ಸನ್. ಹೀಗಾಗಿ ಹೇಳ್ಕೋಬೋದು.